ನಮಸ್ತೆ ವೀಕ್ಷಕರೇ, ಸಿ ಎಸ್ ಆಟೋ ಮೋಟಾರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಹೌದು ಸರ್. ಹಾಂ ಸರ್, ಇದು ಕ್ರೋಸರ್ ಯಾವ ಮಾಡಲ್ ಸರ್ ಇದು ಗಾಡಿ? ಇದು 16 ಐತ್ರಿ ಸರ್. 2016? ಹ್ಞೂ ರೀ. ಓಕೆ ಸರ್, ಓನರ್ಶಿಪ್ ಎಷ್ಟಾಗಿದೆ ಗಾಡಿಗೆ? ಓನರ್ RC ಕಾರ್ಡ್ ಆಗಿದೆಯಲ್ಲ ಸರ್, 3 ಏನೋ ಆಗಿರ್ಬೋದು ಸರ್. 3 ಇದ್ದಾರಾ? ಹ್ಞೂ ಸರ್, RC ಕಾರ್ಡ್ ಆಯ್ತಲ್ಲ ಸರ್. ಹಾಂ, ಆರ್ ಸಿ ಕಾರ್ಡಲ್ಲಿ 4 ಮಂದಿ ಇದ್ದಾರೆ. 4 ಮಂದಿ ರೀ. ಹಾಂ, ಇವಾಗ 4ನೇ ಓನರ್ ನೀವು, ತಗೊಳ್ಳೋರು 5ನೇ ಅವರು ಆಗ್ತಾರಾ? ಹೌದು ಸರ್. ಹೌದಾ ಸರ್? ಗಾಡಿ ಕಂಡೀಷನ್ ಹೇಗಿದೆ ಸರ್? 4 ಟೈರ್ ಚೆನ್ನಾಗಿದೆ? ಗಾಡಿ ನೋಡಪ್ಲಿಲ್ಲ ಸರ್. 2 ಸಿಲ್ ಟೈರ್ ಇದಾವೆ, 2 ರಿಮೌಂಡ್ ಇದಾವೆ. ವಾದರ್ಸೆ ಜಮಖಂಡಿ ಕೆಲಸ ಮಾಡ್ತಿದೆ ಸರ್ ಅದು. ಹೌದಾ ಸರ್? ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್? ರನ್ನಿಂಗ್ 1 ಲಕ್ಷ ಆಗಿರ್ಬೋದು ಸರ್ ಅದು. 1 ಲಕ್ಷ ಓಡಿದೆ? ಹಾಂ ಸರ್. ಓಕೆ ಸರ್, ಗಾಡಿ ಡೆಂಟು ಸ್ಕ್ರ್ಯಾಚು ರೀಪೇಂಟು ಏನಾದರೂ ಆಗಿದೆನಾ? ಏನು ಸ್ಕ್ರಾಚ್ ಇಲ್ಲ, ಏನಿಲ್ಲ ಸರ್. 1 ವರ್ಷ ಆಯ್ತು ಸರ್. ಜಮಖಂಡಿಗೆ ಹೋಗಿ ಎಲ್ಲ ಡಬಲ್ ಸಿಸ್ಟಮ್ ಎಲ್ಲ ಡಬಲ್ ಉಪ್ಪರ್ ಕೂಡ್ಸ್ಯದ. ಎಲ್ಲ ಕೌಂಟ್ರ್ ಇದೆ, ಟೇಪ್ ಇದೆ, ಟಿವಿ ಇದೆ, ಎಲ್ಲನೂ ಇದೆ ಸರ್. ಓಕೆ ಸರ್, ಸಿಸ್ಟಮು ಟಿವಿ ಎಲ್ಲ ಇದೆನಾ? ಹಾಂ, ಟಿವಿ ಸರ್. ಡಬಲ್ ಉಪ್ಪರ್ ಆದ್ರಿ. ಉಪ್ಪರ್ ಇದೆನಾ? ಡಬಲ್ ಉಪ್ಪರ್ ಸರ್. ನಾ 40,000 ಕೊಟ್ಟು ಆದರ್ಶ ಜಮಖಂಡಿ ಕೂರ್ಸಂಬಂದ್ರಿ. ಓಕೆ ಸರ್, ಇದು ಸೀಟ್ ಕವರ್ ಎಲ್ಲ ಚೆನ್ನಾಗಿದಾವ? ಏನು ಸರ್, 10 ರೂಪಾಯಿ ಕೆಲಸ ಇಲ್ಲ ಸರ್. ಗಾಡಿದು ಏನು ಪ್ರಾಬ್ಲಮ್ ಹೇಳಪ್ಲೇನಿಲ್ಲ ಸರ್ ಗಾಡಿ ಬಗ್ಗೆದಾಗ. ಹಾಂ, ಓಕೆ ಸರ್. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? FC ಮತ್ತೆ ಇನ್ಶೂರೆನ್ಸ್? ಹ್ಞೂ ಸರ್. ಇದು 4ನೇ, ಈಗ ತಗೋರ 5ನೇ ಓನರ್ ಆಗ್ತಾರೆ ಸರ್. ಹಾಂ ಸರ್. ಗಾಡಿದೇನು ಪ್ರಾಬ್ಲಮ್ ಇಲ್ಲ ಸರ್. ಬೇಕಾದ್ರೆ ಅವ್ರನ್ನ ಬಂದು ನೋಡ್ಲಕ್ಕೆ ಸರ್. 3 ಲಕ್ಷ ಓಡಿದೆ ಸರ್ ಮೀಟ್ರ್. 3 ಲಕ್ಷ ಓಡಿದೆ. ಇಂಜನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಹಾಂ ಸರ್. ಇಂಜನ್ ಬಾಡಿ ಗೀಡಿ ಇವಾಗ ಏನು ನಿಮ್ಗೆ ಹಾಕಿವಿ ಸರ್, ಫೋಟೋ ಬಂದವಲ್ಲ ಸರ್, ಅದೇ ಸಿಸ್ಟಮೇ ಗಾಡಿ. ಅದ್ರಾಗ ಏನೇ ಒಂದು ಸ್ವಲ್ಪ ಕ್ರಾಕ್ ಇದ್ರೆ ಗಾಡಿ ಬಿಟ್ಟು ಹೋಗ್ಲಕ್ಕೆ ಸರ್. ಓಕೆ ಸರ್. ಹಾಂ 2016 ಇದೆ ಸರ್ ಮಾಡಲ್. ಹಾಂ. ವಾದರ್ಸೆ ಬಾಡಿ ಕೆಲಸ ಎಲ್ಲ ಟೇಪು ಟಿವಿ ಎಲ್ಲ ಸಿಸ್ಟಮ್ ಎಲ್ಲ ಜಮಖಂಡಿನೇ ಮಾಡ್ಕೊಂಡ್ ಬಂದಿವಿ ಸರ್ ವಾದರ್ಸೆ. ಹಾಂ, ನೀವು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ? ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್. ಫಿಟ್ಟಿಂಗ್ ಎಲ್ಲ ಟಿವಿ ಕೌಂಟ್ರ್ ಇದೆ, ಟೇಪ್ ಇದೆ, ಡಬಲ್ ಉಪ್ಪರ್ ಇದೆ. 2 ಸಿಲ್ಲು 2 ರಿಮೌಂಡ್ ಸರ್. 2-3 ತಿಂಗಳು ಆಯ್ತು ಸರ್ ಟೈರ್ ಹಾಕಿ, 2 ಸಿಲ್ ಟೈರ್. ಹೌದಾ? ಸ್ಟೆಪ್ನಿ ಚೆನ್ನಾಗಿದೆನಾ? ಹಾಂ, ಸ್ಟೆಪ್ನಿನೇ ಇದೆ ಸರ್. ಹಾಂ, ಓಕೆ ಸರ್. ಇದು ಇನ್ಶೂರೆನ್ಸು ಮತ್ತು FC ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಲ್ವಾ? ಇನ್ಶೂರೆನ್ಸ್ ಇದೆ ಅಲ್ವಾ? FC ಇನ್ನೂ ಭಾಳ ದಿನ ಇದೆ ಸರ್. 16 ಇದೆ ಅಲ್ಲ ಮಾಡಲು. ಇನ್ನೂ 4-5 ವರ್ಷ FC ಇದೆ. ಹಾಂ ಸರ್. FC ಅದ್ರಾಗ ಇನ್ಶೂರೆನ್ಸೇ 1 ತಿಂಗಳು ಇರ್ಬೋದು ಸರ್. ಹಾಂ. ಅಲ್ಲಿ ತನ ಮುಗಿದ್ರೆ ಕಟ್ಟಿ ಕೊಡ್ತೀವಿ ಸರ್. ಇಲ್ಲಾಂದ್ರೆ ಈಗ ಅದು ಇನ್ನೂ 15 ದಿನ ಇರಲಿ, ತಿಂಗಳಿರಲಿ ಇತ್ತಪ್ಪ ಅಂದ್ರೆ ಪಾಲ್ಟಿ ಸುತ್ತಿರ್ತದೆ ರೀ. ಓಕೆ ಸರ್. ಓಕೆ. ಯಾಕಂದ್ರೆ ಮುಗಿಲಾರೆ ನಾವು ಕಟ್ಟಕ್ಕೆ ಬರಲ್ಲ ಸರ್. ಮುಗಿದ್ರೆ ಕಟ್ಟಿ ಕೊಡ್ತೀವಿ. ಹೌದು ಹೌದು ಹೌದು. ಅದು ಇತ್ತಪ್ಪ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ರೀ. ಮುಗಿದ ಮೇಲೆ ನೀವು ಮಾಡಿಸ್ಕೊಡ್ತೀರಾ ಇಲ್ವಾ? ಹಾಗೆ ಅದು ಅಷ್ಟರೊಳಗೆ ಸೇಲ್ ಆಯಿತು ಅವರೇ ಮಾಡಿಸ್ಕೋದಲ್ವಾ? ಹಾಂ, ಅದು ಇನ್ನೂ ಇನ್ಸೂರೆನ್ಸ್ ಇತ್ತಂದ್ರೆ ಅವ್ರ ಜವಾಬ್ದಾರಿ. ಅದು ತಿಂಗಳಿರಲಿ 15 ದಿನ ಇರಲಿ, ಹಾಂ. ಅದು ಮುಗಿದಿತ್ತಪ್ಪ ಅಂದ್ರೆ ನಾವು ಕಟ್ಟೆ ಕಟ್ತೀವಿ ಸರ್. ನಮ್ಗೆ ಗಾಡಿ ಅಂತ ರನ್ನಿಂಗ್ ಇದೆ, ನಾವು ಕಟ್ಟೆ ಕಟ್ತೀವಿ ಮುಗಿದ ಟೈಮ್ನಾಗ. ಓಕೆ ಸರ್. ಓಕೆ. ಗಾಡಿ ಹಾಂ ಸರ್. ಗಾಡಿ ಇರೋದು ಎಲ್ಲಿ ಸರ್ ಇದು? ಇದು ಜವರಗಿ ತಾಲೂಕು ಸರ್. ಅದು ವರ್ತನಹಳ್ಳಿ ಅಂತೇಳಿ. ಜೀವರ್ಗಿ ತಾಲೂಕು. ಜಿಲ್ಲಾ ಯಾವ್ದು ಬರುತ್ತೆ ಸರ್? ಗುಲ್ಬರ್ಗ ಸರ್. ಗುಲ್ಬರ್ಗ ಜಿಲ್ಲಾ ಬರುತ್ತೆ. ಜೀವರ್ಗಿ ತಾಲೂಕು. ಹಳ್ಳಿ ಯಾವ್ದು ಸರ್? ವರ್ತನಹಳ್ಳಿ ಅಂತ ಸರ್. ವರ್ಚನಹಳ್ಳಿ. ಗಾಡಿ ಅಲ್ಲೇ ಬಂದ್ರೆ ತೋರಿಸ್ತೀರಾ ಏನು ಗುಲ್ಬರ್ಗಕ್ಕೆ ಬರ್ಬೇಕಾ? ಇಲ್ಲ ಸರ್, ಜವರಗಿ ಹತ್ರ ಒಂದು
ಹೌದು ಜೇವ್ರಿಗಿಂದ ಒಂದು 10-15 ಕಿಲೋಮೀಟರ್ ಆಗುತ್ತೆ ರೀ. ನಾವು ಇಲ್ಲಿ ಎಲ್ಲಾರ ಬಾಡಿಗೆ ಬಂದಿದ್ದೇವೆ ಅಂದ್ರೆ ಇಲ್ಲೇ ಜೇವ್ರಿಗೆ ಬೇಕಾದ್ರೆ ಜೇವ್ರಿಗೆ ತೋರಿಸ್ತೀವಿ. ಹಾಂ ಮತ್ತೆ ಈ ಕಡೆ ಗುಲ್ಬರ್ಗ ಸೈಡ್ ಬಂದಿದ್ದೆವು ಅಚಾನಕ್ ಅಲ್ಲಿ ಕೇಳಿದ್ರಪ್ಪ ಅಲ್ಲೇ ತೋರಿಸ್ತೀವಿ. ಇಲ್ಲಾಂದ್ರೆ ಇಲ್ಲಿ ಜೇವ್ರಿಗಿನಿಂದ ಒಂದು 12 ಕಿಲೋಮೀಟರ್ ಕ್ರಾಸ್ ಅಂತ ಬರ್ತೀರಿ, ಅಲ್ಲಿ ಜಾಸ್ತಿ ಇರ್ತೀವಿ, ಅಲ್ಲಿಂದ ತೋರಿಸ್ತೀವಿ. ಕಾಲ್ ಮಾಡಿದರೆ ಗಾಡಿ ಹಾಂ ಸರಿ. ಇಂಥ ದಿನ ಯಾರು ಕ್ವಾಲಿಟಿ ಬರ್ತೀವಿ ಅಂತ ಹೇಳಿದ್ರಪ್ಪ ಅಂದ್ರೆ ಅವ್ರು ನಾವು ಎಲ್ಲಿ ಅಚಾನಕ್ ಸಿಂಧಿ ಸೈಡ್ ಬಂದ್ರೆ ಸಿಂಧಿ ಸೈಡ್ ತೋರಿಸ್ತೀವಿ. ಹಾಂ ಜೇವ್ರಿಗೆ ಇಷ್ಟು ಗಾಡಿ ಅಂದ್ರೆ ಜೇವ್ರಿಗೆ ತೋರಿಸ್ತೀವಿ. ಅಚಾನಕ್ ಊರಾಗಿತ್ತಪ್ಪ ಊರಾಗ ಆದ್ರೆ ಅಂತ ಇಲ್ಲಿ ಈ ಶಾಪುರ ಹೈವೇ ರೋಡ್ ಬರುತ್ತಲ್ಲ ಸರ್ ಬೆಂಗಳೂರು ಜೇವ್ರಿಗಿನಿಂದ, ಹಾಂ ಹಾಂ ಹೈವೇ ರೋಡ್ನಿಂದ ಒಳಗೊಂದು 4-5 ಕಿಲೋಮೀಟರ್ ಆಗ್ತದೆ ಊರು. ಅಷ್ಟೇ ಸನೇ ಆಗುತ್ತಾ? ಹ್ಞೂ ರೀ. ಓಕೆ ಅಪ್ಲೋಡ್ ಮಾಡಿರ್ತೀನಿ ಸರ್ ಇದನ್ನ. ರೇಟ್ ಏನು ಹೇಳ್ತಿದ್ದೀರಾ ಗಾಡಿಗೆ? ರೇಟು 10,500 ಆಗುತ್ತೆ, 70 ರೀ. ಬಂದ್ರೆ ಏನೋ ಇದು ಮಾಡಿ ಕೊಡ್ತೀವಿ ರೀ. 10,500 ಹೇಳ್ತಿದ್ರೆ ಬಂದರೆ ಜಗದ ಮೇಲೆ ಬಂದು ಬೈಟೆಕ್ಕೆಲ್ಲ ಮಾಡಿ ಕಮ್ಮಿ ಆಗುತ್ತೆ. ಹಾಂ ಏನಾರ ಚಿಕನ್ ಮಾಡಿ ಕೊಡ್ತೀವಿ ಸರ್. ಅಪ್ಲೋಡ್ ಮಾಡಿರ್ತೀನಿ ನೋಡಿ, ನಮ್ಮ ಕಸ್ಟಮರ್ ಬಂದರೆ ಸ್ವಲ್ಪ ಹೆಚ್ಚು ಮಾಡೋಣ ಸರ್.